ಹಾಸ್ಟೆಲ್ಗೆ ವಕ್ಫ್ ಅಲ್ಪಸಂಖ್ಯಾತ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಹಾಸ್ಟೆಲ್ಗಳ ಸಮಸ್ಯೆಗಳ ಬಗ್ಗೆ ಮಿನಿಸ್ಟರ್ಗೆ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ಅಧಿಕಾರಿ ವಾರ್ಡನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಾಸ್ಟೆಲ್ ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. या हॉस्टल को ये कहते थे बाथरूम का भी ये होना चाहिए. स्टूडेंट्स आपको रिक्वेस्ट है वाटर प्लांट गए रमजान से रमजान तक मेन्यू चेंज नहीं हुआ सर. खाना भी नहीं है. बात करो समझ में जाता है पूरा बात मैं आपको बोल दो पर्सनल देखने छोड़ फ्री होता इंशाल्लाह. गरीब रहते काफी सो वैसे बच्चा कैसे देख लेना सामने. यहाँ हॉस्टल को ये कहते थे बाथरूम का भी ये होना चाहिए. स्टूडेंट्स आपको रिक्वेस्ट है वाटर प्लांट गए रमजान से रमजान तक मेन्यू चेंज नहीं हुआ सर. खाना भी नहीं है. बात करो समझ में जाता है पूरा बात मैं आपको बोल दो पर्सनल देखने छोड़ ಅಲ್ಲಿ ಏನೋ ಸ್ವಲ್ಪ ಫುಡ್ ನೀರಿದು ಸ್ವಲ್ಪ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಆಮೇಲೆ ಫುಡ್ ಮೆನ್ಯೂ ಪ್ರಕಾರ ಫುಡ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟು ವಾರ್ನು ಮಾಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ನೋಡಿಪ್ಪ ಹಾಸ್ಟೆಲ್ ನಾನು ಓದೋದು ಅದು ನಾನು ಹೇಳೋದೇನು. ಈಗ ಹಾಸ್ಟೆಲ್ ಬಡವ್ರ ಮಕ್ಕಳು ಪಾಪ ಅವ್ರು ಅಲ್ಲಿ ಅನುಕೂಲ ಇಲ್ಲ ಅಂತ ತಾನೇ ಇಲ್ಲಿ ಬರೋದು. ಹಾಸ್ಟೆಲ್ಗಳಿಗೆ ಅನುಕೂಲ ಇದ್ರೆ ಯಾರು ಬರ್ತಾರೆ ಹಾಸ್ಟೆಲ್ಗೆ? ನಮ್ಮ ಸ್ವಂತ ಮಕ್ಕಳಿಗೆ ಹೆಂಗೆ ನೋಡ್ಕೊಂತೀವಿ ಆ ಥರ ನೋಡ್ಕೊಳ್ಬೇಕಂತ ಸೂಚನೆ ಕೊಟ್ಟು ಅಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.